ಕೋಲಾರ ಕೇಂದ್ರ ಬ್ಯಾಂಕು, ಕೋಲಾರ ಹಾಲು ಒಕ್ಕೂಟ, ಕೋಲಾರ ಸಹಕಾರಿ ಒಕ್ಕೂಟ ಇವೆಲ್ಲರ ಆಯೋಜಕದೊಂದಿಗೆ ಇವತ್ತೊಂದು ಸಹಕಾರ ಸಪ್ತಾಹ ದಿನಾಚರಣೆ ಮತ್ತು ಕೋಆಪರೇಟಿವ್ ವೀಕ್ ಅನ್ನೋ ಒಂದು ಕಾರ್ಯಕ್ರಮನ ಇಲ್ಲಿ ನಮ್ಮ KFC ಆವರಣದಲ್ಲಿ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕೋಲಾರ ಶಾಸಕರು KFC ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಅವರೇ, ಕೋಲಾರ ಸಹಕಾರಿ ಒಕ್ಕೂಟದ ನಿರ್ದೇಶಕರಾದ ಗಣಪತಿ ರೆಡ್ಡಿ ಅವರು, ಇನ್ನೊಬ್ಬ ನಿರ್ದೇಶಕರಾದ ಲಕ್ಷ್ಮಣ ಅವರೇ, ಮತ್ತೆ ಕಾರ್ಯದರ್ಶಿಗಳಾದ ಭಾರತಿ ಅವರು, ಮತ್ತೆ ಅನೇಕ ನಮ್ಮ ಕಾರ್ಯಕಾರಿ ಮಂಡಳಿ, ನಮ್ಮ ಆಡಳಿತ ಮಂಡಳಿ, KFC ಮಂಡಳಿ, ಮತ್ತೆ ನಮ್ಮ ಕಾರ್ಯಕಾರಿ ಅನೇಕ ಸಹಕಾರಿ ಮಿತ್ರರು ಮತ್ತೆ ಮಾಧ್ಯಮ ಮಿತ್ರರು, ಎಲ್ಲ ರೈತರು ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಹಕಾರ ಇಲಾಖೆ ಎರಡೂ ಜಂಟಿಯಾಗಿ ಸುಮಾರು 40-65 ವರ್ಷದಿಂದ ಕೆಲಸ ಮಾಡ್ತಾ ಬಂದಿತ್ತು. ಮತ್ತೆ ಕೇಂದ್ರದ ಮೋದಿಯವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರದಲ್ಲಿ ಅಮಿತ್ ಶಾ ಅವರನ್ನ ಇದಕ್ಕೆ ಸಹಕಾರ ಕ್ಷೇತ್ರವನ್ನು ಕೃಷಿ ಕ್ಷೇತ್ರದ ವಿಂಗಡಣೆ ಮಾಡಿ ಸಹಕಾರ ಕ್ಷೇತ್ರದ ಒಂದು ಸಚಿವಾಲಯವನ್ನು ಮಾಡಿ ಸುಮಾರು 5 ವರ್ಷ ಆಗಿ ಆ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರನ್ನು ಮಾಡಿರ್ತಾರೆ. ಇವರು 5 ವರ್ಷ ಸಂಪೂರ್ಣವಾಗಿ ಯಶಸ್ವಿಯಾದಂತಹ ಒಂದು ವಿಚಾರದಿಂದ ಈ ಒಂದು ಸಹಕಾರ ಸಪ್ತಾಹ ಒಂದು ನಾವು ಸಂತೋಷ ಮಾಡುತ್ತಾ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಅನೇಕ ಸವಲತ್ತುಗಳು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅನೇಕ ಸವಲತ್ತುಗಳು ನಮ್ಮ ಕೂಲಿ ಕಾರ್ಮಿಕರಿಂದ ಹಿಡಿದು ಕೂಲಿ ಮಾಡುವುದರಿಂದ ಹಿಡಿದು ಕೋಟೀಶ್ವರವರೆಗೂ ನಮಗೆ ಅನೇಕ ಸಹಕಾರದ ಕ್ಷೇತ್ರದಲ್ಲಿ ಸವಲತ್ತುಗಳಿದೆ. ಅನೇಕ ರಿಯಾಯಿತಿ ದರದಲ್ಲಿ ಸಿಕ್ಕಂತಹ ಒಂದು ಕಾರ್ಯಕ್ರಮಗಳು ಈ ಸಹಕಾರ ಕ್ಷೇತ್ರದಲ್ಲಿದೆ. ಆದರೆ ನಾವು ನಮ್ಮ ರೈತರಾಗಲಿ ಕೂಲಿ ಕಾರ್ಮಿಕರಾಗಲಿ ಸಹಕಾರ ಕ್ಷೇತ್ರವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಂತ ಇಲ್ಲ. ಅದು ಈ ಕಡೆ ಎಸ್ಪೆಷಲಿ ನಮ್ಮ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಈ ಕಡೆ ನಾವು ಸರಿಯಾಗಿ ಅದನ್ನ ಉಪಯೋಗಿಸ್ಕೊಂತ ಇಲ್ಲ. ಸರಿಯಾಗಿ ಈ ಕಡೆ ನಾವು ಸಹಕಾರ ಕ್ಷೇತ್ರದಿಂದ ಸಬ್ಸಿಡಿಗಳು ಬರ್ತಾ ಇಲ್ಲ. ಅದು ಅದೇ ಮತ್ತೆ ನಾಲ್ಕುವರೆ ಸಂಪೂರ್ಣವಾಗಿ ಸಹಕಾರ ಕ್ಷೇತ್ರವನ್ನು ಉಪಯೋಗಿಸ್ಕೊಂತ ಇಲ್ಲ. ಅವ್ರಿಗೆ ತಪ್ಪುದೊಂದಿಗೆ ನಮ್ಗೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾ, ಆದ್ರೂ ಇಲ್ಲಿ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆ ಮಟ್ಟಕ್ಕೆ ಬಂದಾಗ ಅನೇಕ ಸವಲತ್ತುಗಳು ನಮ್ಮ ಕೋಲಾರ ಒಕ್ಕೂಟದಿಂದ ಇರ್ಬೋದು, DCC ಬ್ಯಾಂಕ್ ಇರ್ಬೋದು, PIL ಬ್ಯಾಂಕ್ಗಳಿಂದ ಇರ್ಬೋದು, KFC ಇರ್ಬೋದು, ಟ್ಯಾಕ್ಸ್ ಸೊಸೈಟಿಗಳಿಂದ ಇರ್ಬೋದು, MPCಗಳಿಂದ ಅನೇಕ ಸವಲತ್ತುಗಳು ನಮ್ಮ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಸೇರ್ತಾ ಇದೆ. ಇನ್ನೂ ಅನೇಕ ಸವಲತ್ತುಗಳು ಬಂದಿರ್ತಕ್ಕಂತಹ ಸವಲತ್ತುಗಳು ವಾಪಸ್ ಹೋಗ್ತೀರ ನಾವು ನಮ್ಮ ರೈತರು ಉಪಯೋಗಿಸಬೇಕು ಅಂತ ತಮ್ಮನ್ನು ಮನವಿ ಮಾಡ್ತಾ, ಮತ್ತೆ ನಮ್ಮ ಮುಳಬಾಗಿಲು KFC ಬಂದಾಗ ಈ ಒಂದು KFC ಮೊದಲ ಅಧ್ಯಕ್ಷರು ನಮ್ಮ ಕೇಂದ್ರದ ಮಾಜಿ ಕೇಂದ್ರ ಸಚಿವರು ದಿವಂಗತ MV ಕೃಷ್ಣಪ್ಪ ಅವರಾಗಿರ್ತಾರೆ. ಅವರು ಮಾಡಿರ್ತಕ್ಕಂಥ ಒಂದು ಇಲ್ಲಿ ಕಟ್ಟಡ ಆಗಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಒಂದು ಆಸ್ತಿ ಇವಾಗ ಸುಮಾರು ನಮ್ಮ ಪ್ರಾಪರ್ಟಿ ಇದು ಬೆಲೆ ಕಟ್ಟಡ ಆಗುದಿಲ್ಲ ಅನ್ಸುತ್ತೆ, ಒಂದು 100-150 ಕೋಟಿ ಮೇಲೆ ಅನ್ಸುತ್ತೆ ನಮ್ಮ ಪ್ರಾಪರ್ಟಿ, KFC ಪ್ರಾಪರ್ಟಿ. ಇಂಥ ಒಂದು ಪ್ರಾಪರ್ಟಿಗೆ ಆದ್ರೂ ಸ್ವಲ್ಪ ಆಸ್ತಿ ನಡೀತಾ ಇತ್ತು. ನಮ್ಮ ಮಂಜುನಾಥ್ ಅವರು 5 ವರ್ಷದಿಂದ ಚುನಾವಣೆ ಇಟ್ಟು ಈ 5 ವರ್ಷಗಳಿಂದ ಅನೇಕ ರೀತಿಯಲ್ಲಿ ಅವರು ಈಗ ಈ ಒಂದು KFC ಅಭಿವೃದ್ಧಿ ಮಾಡೋಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಫಲವಾಗಿ ಇವಾಗ ನಾವು ಇನ್ನೂ ಇದ್ದಂತಹ ಒಂದು KFC ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಮುಂದಕ್ಕೆ ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಈ ಒಂದು KFC ವ್ಯವಸ್ಥೆಯಲ್ಲಿ KFC ಯಾವ ರೀತಿ ಜನರಿಗೆ ಸವಲತ್ತು ಕೊಡುತ್ತೆ, KFC ವ್ಯವಸ್ಥೆಯಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಇದರ ಜೊತೆಗೆ ಇಲ್ಲಿ ನಮ್ಮ ರೈತರಿಗೆ ಬೀಜ ವ್ಯಾಪಾರಗಳಿಗೆ ಪ್ರತಿಯೊಬ್ಬರಿಗೂ ನಾವು KFC ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತು ನಾವು ಕೊಡಬೇಕು ಅಂತ ನಮ್ಮ ಕಮಿಟಿ ತೀರ್ಮಾನ ತಗೊಂಡಿದ್ದೀವಿ. ಪ್ರತಿಯೊಂದು ವ್ಯವಸಾಯ ಮಾಡಕ್ಕೆ ಏನು ಸವಲತ್ತು ಬೇಕಾಗುತ್ತೆ ರೈತರಿಗೆ, ಮತ್ತೆ ಬೀಜ ವ್ಯಾಪಾರಸ್ಥರಿಗಾಗಲಿ ಅವರಿಗೆ ಪ್ರತಿಯೊಬ್ಬರಿಗಾಗಲಿ ವ್ಯಾಪಾರಸ್ಥರಿಗೆ ಪಿಗ್ಮಿ ಸಂಗ್ರಹಣೆ, ಪಿಗ್ಮಿ ಸಾಲ, FD ಸಂಗ್ರಹಣೆ, FD ಸಾಲ ಅನೇಕ ಈ ಒಂದು ಇದರಿಂದ ನಮ್ಗೆ ಇಲ್ಲ ಒಂದು ಬ್ಯಾಂಕ್ ಅನ್ನು ತೆರೆದು ನಾವು ಎಲ್ಲರಿಗೂ ನಾವು ಸವಲತ್ತು ಕೊಡಬೇಕು ಅಂತ ತೀರ್ಮಾನ ತಗೊಂಡು ನಮ್ಮ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಮ್ಮ KFC ತುಂಬಾ ಅಭಿವೃದ್ಧಿ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ನಮ್ಮೆಲ್ಲರ ಸಹಕಾರದಿಂದ ನಾವು ಮಾಡ್ತಾ ಇದ್ದೀವಿ. ಇದನ್ನ ಪ್ರತಿಯೊಬ್ಬರು ಉಪಯೋಗಿಸಿಕೊಂಡು ಈ ಒಂದು ಸಹಕಾರ ಕ್ಷೇತ್ರವನ್ನು ಉಳಿಸಬೇಕು, ಬೆಳೆಸಬೇಕು, ಸಹಕಾರ ಕ್ಷೇತ್ರದ ಬದಲಾಗಿ ಸವಲತ್ತು ಪಡೆಯಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ಈ ಒಂದು ಸಹಕಾರ ಸಪ್ತಾಹ ಮಾತಾಡುವ ಅವಕಾಶ ಕೊಟ್ಟಿದ್ದಕ್ಕೆ ನಮಗೆಲ್ಲರೂ ನನ್ನ ಮಾತನ್ನು